ಶ್ರೀಲೀಲಾ ಅವ್ರು ನೋಡಿ ಯಾರ್ಯಾರು ಕಳೆದೋಗಿದ್ರ ಕಮೆಂಟ್ ಬಾಕ್ಸ್ ಅಲ್ಲಂತೂ ಕಮೆಂಟ್ ಮಾಡ್ರಪ್ಪ. ಏನ್ ಸೊಂಟನ ಏನ್ ಆರೆಂಜ್ ಕುಣಿಸ್ತಾರೆ. ಎಲ್ಲರಿಗೂ ನಮಸ್ಕಾರ ಗುರುವೇ, ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ವೈರಲ್ ವೈಯಾರಿ ಸಾಂಗ್ ಲಾಂಚ್ ಆಗಿದೆ. ಅದು ಕನ್ನಡದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವಿ, ಜೂನಿಯರ್ ಮೂವಿ. ತುಂಬಾ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಬಾಕ್ಸ್ ಅಲ್ಲಂತೂ ಹಾಕ್ತಿದ್ರು, ಬ್ರೋ ವಿಡಿಯೋ ಮಾಡಾಕಿ ಅಂತ. ಕೊನೆಗೂ ಬಂದಿದ್ದೀನಿ ರಿಯಾಕ್ಷನ್ ಕೊಡಕ್ಕೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಯಾಕೆ ಅಂತಂದ್ರೆ ಕೀರ್ತಿ ಅವರು ಹಾಗೂ ಶ್ರೀಲೀಲಾ ಅವರು ಮೇನ್ ಲೀಡರ್ ಆಕ್ಟ್ ಮಾಡ್ತಾರೋ ಅಂತ ಮೂವಿ. ಅದಾದ್ಮೇಲೆ DSP ಅವರು ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು. ತುಂಬಾ ಒಳ್ಳೆ ವಿಚಾರ. ಯಾವ ರೇಂಜ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಯಾವ ರೇಂಜ್ ಮ್ಯೂಸಿಕ್ ಇರ್ಲಿ, ತುಂಬಾ ಎಕ್ಸೈಟಿಂಗ್ ಇರುತ್ತೆ. ಅದ್ರ ಜೊತೆಗೆ ಯಾವ ರೇಂಜ್ ಸ್ಟೆಪ್ ಹಾಕಿರ್ಬೋದು ಶ್ರೀಲೀಲಾ ಅನ್ನೋದು ಮೇನ್ ಮ್ಯಾಟರ್ ಆಗುತ್ತೆ ಈ ಸಾಂಗ್ ಅಲ್ಲಿ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟರ್ಗೆ ಹೋಗೋಣ. ಕನ್ನಡಿಗ ಅಂತಾರಲೇ ಸ್ಟಾರ್ಟ್. ನಾಚಿಕೆನ ಬಿಟ್ಟ ಮೇಲೆ ಎಲ್ರೂ ಆದರೂ ಸೈಕೋ. ಹೆಸಸ್ತಾಗಿ ನಾನಿದ್ದಾಗ ಎತ್ರೂ ಇಲ್ದಂಗಿದ್ದೆ, ಮಿಂಚಾಗಿ ಬದಲಾದಾಗ ಮಾಡ್ಬಿಟ್ರು ಬಿಟ್ಟೋಡುತ್ತೆ. ಏನ್ ಮಾಡ್ಬಿಟ್ರು? ವೈರಲ್ ವೈಯಾರಿ ನಾನೇ ಯಾರದ ಅನುಭವನ. ವೈರಲ್ ವೈಯಾರಿ ನಾನೇ ಯಾರದ ಅನುಭವನ.
ಏನ್ ಮಾಡ್ಬಿಟ್ರು ವೈರಲ್ ವೈಯಾರಿ ನಾನೇ ಯಾರದ ಅನುಭವನ ವೈರಲ್ ವೈಯಾರಿ ನಾನೇ ಯಾರದ ಅನುಭವನ ಶ್ರೀಲೀಲಾ ಅವ್ರು ನೋಡಿ ಯಾರ್ಯಾರು ಕಳ್ದೋಗಿದ್ರ ಕಮೆಂಟ್ ಬಾಕ್ಸ್ ಅಲ್ಲಂತೂ ಕಮೆಂಟ್ ಮಾಡ್ರಪ್ಪ. ಏನ್ ಸೊಂಟನ ಏನ್ ಆರೆಂಜ್ ಕುಣಿಸ್ತಾರೆ ಲಿಟ್ರಲಿ. ವೈ 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 ವೈರಲ್ ವೈ 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 ವೈಯಾರಿ ಇದು ತುಂಬಾ ಅಂದ್ರೆ ಲಿರಿಕ್ಸ್ ತುಂಬಾ ಸಖತ್ತಾಗೆ ಬಂದೈತೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಕಡೆ ಮಜಾ ಕೊಡುತ್ತೆ. ಆದ್ರೆ ಒಂಚೂರು ಸಾಂಗ್ ಡ್ರ್ಯಾಗ್ ಆಯ್ತಾ ಅಂತ ಅನ್ಸ್ತು. ಯಾಕೆ ಅಂತಂದ್ರೆ ಲಾಸ್ಟ್ ಅಲ್ಲಿ 4 ನಿಮಿಷ 50 ಸೆಕೆಂಡ್ ಇರೋದು ಸಾಂಗ್. ಸೊ ಲಿಟ್ರಲಿ ತುಂಬಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ತುಂಬಾ ಟೈಮ್ ತಗೊಂಡ್ ಆಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಸಖತ್ತಾಗಿ ಡ್ಯಾನ್ಸ್ ಆಡವ್ರೆ ಅಂತ ಹೇಳ್ತೀನಿ ಶ್ರೀಲೀಲಾ ಅವರು ಹಾಗೂ ಕೀರ್ತಿ ಅವರು. ತುಂಬಾ ಮಜಾ ಕೊಡ್ತು. ಆದ್ರೆ ನನಗೆ ಯಾಕೋ ಡ್ಯಾನ್ಸ್ ಆಡೋರ್ಗೂ ಮತ್ತೆ ಈ ಸಾಂಗ್ ಬೀಟ್ಸಿಗೂ ಇನ್ನ ಸಖತ್ತಾಗಿ ಇನ್ನ ಮ್ಯಾಚ್ ಆಗ್ಬೋದಾಗಿತ್ತೇನೋ ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಬೀಟ್ಸ್ ಮತ್ತೆ ಲಿರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ಅಲ್ಲಿ ಡ್ಯಾನ್ಸ್ ಆಡ್ಬೇಕಾದ್ರೆ ಒಂದೊಂದು ಟೈಮು ಆ ಬೀಟ್ಸಿಗೂ ಮತ್ತೆ ಅಲ್ಲಿ ಡ್ಯಾನ್ಸ್ ಆಡ್ತಾ ಇರೋದಕ್ಕೂ ಆ ರೇಂಜಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇರ್ಲಿಲ್ಲೇನೋ ಅಂತ ನನಗ್ ಪರ್ಸನಲಿ ಫೀಲ್ ಆಯ್ತು, ಗೊತ್ತಿಲ್ಲ. ಆಮೇಲೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸಿಂಗರ್ಸ್. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಅದಾದ್ಮೇಲೆ ಶ್ರೀಲೀಲಾ ಅವರು ಬೇರೆಯವ್ರ ತರ ಏನಲ್ಲ ಅಂತ ಅನ್ಕೊಂಡಿದೀನಿ. ಕನ್ನಡದಲ್ಲಿ ಲಾಂಚ್ ಮಾಡ್ಸವ್ರೆ, ಸಾಂಗ್ ಆಗ್ಲಿ ಫಿಲಂ ಕೂಡ ಲಾಂಚ್ ಆಗ್ತಿದೆ. ಸೊ ಅದಕ್ಕೆ ಖುಷಿ ಆಗುತ್ತೆ. ಅವರ ಸಾಂಗ್ಸ್ ಆಗ್ಲಿ ಪ್ರತಿಯೊಂದು ಕೂಡ ಅವ್ರ ಫಿಲಂ ನೋಡ್ಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ಕನ್ನಡನ ಪ್ರೆಸೆಂಟ್ ಮಾಡ್ತಾ ಇರೋದು ಬೇರೆ ಕಡೆ ತುಂಬಾ ಖುಷಿ ಆಗುತ್ತೆ. ಸೊ ನಮಗೆ ಬೇರೆಯವ್ರ ತರ ಎಲ್ಲ ಇವರಿಗೆ ಕಮೆಂಟ್ ಮಾಡಕ್ ಇಷ್ಟ ಆಗಲ್ಲ. ಸೊ ಅವ್ರು ನಿಯತ್ತಾಗಿದ್ದಾರೆ. ಸೊ ನಮಗೆ ಇಷ್ಟ ಆಗುತ್ತೆ. ನಿಮಗೆ ಸಾಂಗ್ ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಸಿಗೋಣ.